ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವರ್ಕ್ ಬ್ಲೌಸಲ್ಲಿ ಸ್ಲೀವ್ ಡಿಸೈನ್ಸ್ನ ಮಾಡ್ತಾಯಿದ್ದೀನಿ. ಈ ಸ್ಲೀವ್ ಡಿಸೈನು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಲೈನಿಂಗಲ್ಲಿ ಎಲ್ಬೋ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಸ್ಲೀವ್ಗೆ ಡಿಸೈನ್ ಮಾಡ್ತಾಯಿದ್ದೀನಿ. ಇದನ್ನು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಬ್ಲೌಸ್ ರೆಡಿ ಮಾಡಿದ್ದೀನಿ. ಒಂದೇ ಡಿಸೈನಲ್ಲಿ 2 ಬ್ಲೌಸ್ ಮಾಡೋದ್ರಿಂದ ಇದು ಈಸಿಯಾಗಿರೋದ್ರಿಂದ ಹೊಸ್ದಾಗಿ ಕಲಿಯೋರಿಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಯಾರಾದರೂ ಲೈನಿಂಗು ಮತ್ತು ಫಿಲ್ಟ್ ಕೊಡುವಾಗ ಒಂದೇ ಸರಿ ಮಾಡೋ ಬದಲು ಈ ಥರ ಮಾಡಿದ್ರೆ ನಿಮಗೆ ಈಸಿಯಾಗಿ ಡಿಸೈನ್ ಅನ್ನೋದನ್ನ ಕಲಿಬೋದು ಅನ್ನೋದು, ಮತ್ತು ಮಾಡೋದಕ್ಕೂ ಈಸಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿರುವಂಥ ಐಡಿಯಾ ಇದು. 2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಎಲ್ಬೋ ಸ್ಲೀವ್ನ ಕಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ 6 ಇಂಚನ್ನ ಎಕ್ಸ್ಟ್ರಾ ನಾನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದೇ ರೀತಿಯಾಗಿ ನೀವು ಫಾಲೋ ಮಾಡಿದ್ರಿ ಅಂದರೆ ಈ ಥರ ಸ್ಲೀವ್ ಡಿಸೈನ್ನ ನೀವು ಕೇವಲ 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ. ಮತ್ತು ನೋಡಿ, ನೀಟಾಗಿ ಬೇಕಂದರೆ ನೀವು ಐರನ್ ಆ ಥರ ಎಷ್ಟು 2 ಇಂಚನ್ನ ಫಿಲ್ಟ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಫಿಲ್ಟ್ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಫಸ್ಟು ಈ ಥರ ಮಾಡಿಕೊಂಡು ಗುಂಡ್ಪಿನ್ನಾದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಐರನ್ ಆದರೂ ಮಾಡ್ಕೊಳ್ಳಿ. 2 ಈಸಿಯಾಗಿರುವಂಥದ್ದೇ. ನಾನು ಗುಂಡ್ಪಿನ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಬ್ಲೌಸ್ ರೆಡಿ ಆದಮೇಲೆ ಐರನ್ನ ಮಾಡಿಕೊಂಡ್ರೆ ನೀಟಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಗುಂಡ್ಪಿನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 6 ಫಿಲ್ಟ್ಗಳನ್ನ ನಾನು ಕೊಡ್ತಾ ಇದ್ದೀನಿ. ಕೆಳಗಡೆ ಬಂದು 6 ಫಿಲ್ಟ್ಗಳು ಒಂದೇ ಜಾಗದಲ್ಲಿ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇದು ಗೊತ್ತಿರೋ ಥರ ಲೇಟೆಸ್ಟ್ ಪಪ್ ಸ್ಲೀವ್ ಆಗಿರೋದ್ರಿಂದ ಇದನ್ನು ವರ್ಕ್ ಬ್ಲೌಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರದ್ದು ವಿಡಿಯೋ ನಾನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ತಾ ಇರ್ತೀನಿ. ನಾವು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿದಾಗ ನಿಮಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಅದರಿಂದ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ವರ್ಕ್ ಬ್ಲೌಸಲ್ಲಿ ಬಾರ್ಡರ್ ಬ್ಲೌಸಲ್ಲಿ ಮಾಡಿದ್ದೀನಿ. ಇದು ವರ್ಕ್ ಬ್ಲೌಸಲ್ಲಿ ನಾನು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ನಿಮಗೂ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನೇ ಒಂದು 4-5 ರೀತಿಯಲ್ಲಿ ಮಾಡ್ಬೋದು. ಇದೇ ಡಿಸೈನ್ನ 4-5 ರೀತಿಯಲ್ಲಿ ಮಾಡ್ಬೋದು. ನಾವು ಆ ಸ್ಯಾರಿಗೆ ತಕ್ಕಾಗಿ ನಾವು ಡಿಸೈನ್ನ ಮಾಡಬೇಕಾಗುತ್ತೆ. ಸ್ಯಾರಿ ಬ್ಲೌಸ್ ಇರುತ್ತಲ್ಲ, ಅದರಲ್ಲಿ ಮಲ್ಟಿ ಕಲರ್ ಕೂಡ ಮಾಡ್ಬೋದು. ಇಲ್ಲಿ ಬಾರ್ಡರ್ ಮತ್ತು ಈಗ ಫಿಲ್ಟ್ ಕೊಡ್ತಾ ಇದ್ದೀನಲ್ಲ, ಆ ಫ್ಯಾಬ್ರಿಕ್ಕು ಮತ್ತು ಬಾರ್ಡರು ಚೇಂಜ್ ಮಾಡ್ಬೋದು. ಇಲ್ಲಿ ಬಂದು ಸೇಮ್ ಕ್ಲಾತು, ಅದೇ ಸೇಮ್ ಕ್ಲಾತಲ್ಲಿ ವರ್ಕ್ ಮಾಡಿಸಿರೋದ್ರಿಂದ ಕಸ್ಟಮರು ನಮಗೆ ಸೇಮ್ ಡಿಸೈನ್ ಬೇಕು, ಅಂದರೆ ಬೇರೆ ಕಲರ್ ಬೇಡ ಅಂತ ಕೇಳಿರೋದ್ರಿಂದ ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಇದ್ರದ್ದು ಪೂರ್ತಿ ವಿಡಿಯೋ ನಿಮಗೆ ಒಂದು ಬ್ಲೌಸಲ್ಲಿ ತೋರಿಸ್ತೀನಿ. ಒಂದೇ ಡಿಸೈನು 2 ಬ್ಲೌಸಿಗೆ ಮಾಡ್ತಾಯಿದ್ದೀನಿ. ಮತ್ತು ಒಂದೇ ವರ್ಕ್ ಡಿಸೈನು ಮತ್ತು ಒಂದೇ ಸ್ಟೈಲ್ ಸ್ಲೀವ್ ಡಿಸೈನು. ಹಾಗಾಗಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು. ನೋಡಿ, ಈ ರೀತಿಯಾಗಿ ನಾವು ಫಸ್ಟು ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕು ಮತ್ತು ಫಿಲ್ಟ್ಗಳನ್ನೂ ಇಟ್ಕೋಬೇಕು. ನಾನು ಲೆಫ್ಟು ಮತ್ತು ರೈಟ್ ಕಡೆಯಿಂದ 3 ಫಿಲ್ಟ್ಗಳನ್ನ ಇಟ್ಕೋತಾ ಇದ್ದೀನಿ. ತುಂಬ ಈಸಿ ಇದೆ ಇದು, ಮತ್ತು ಚೆನ್ನಾಗೂ ಕಾಣಿಸುತ್ತೆ, ಲುಕ್ಕಾಗೂ ಇರುತ್ತೆ. ಇದು ಶಾರ್ಟ್ ಸ್ಲೀವಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ಎಲ್ಬೋ ಸ್ಲೀವಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ನಾನಿವಾಗ ಮಾಡ್ತಾ ಇರೋದು ಎಲ್ಬೋ ಸ್ಲೀವ್, ಅಂದರೆ ಲಾಂಗ್ 10.5 ಇಂಚು ಸ್ಲೀವ್ನ ಮಾಡ್ತಾಯಿದ್ದೀನಿ. ಇದನ್ನು ಶಾರ್ಟ್ ಸ್ಲೀವ್ 5 ಇಂಚಿಗೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಇನ್ನೂ ಒಂದು ವಿಡಿಯೋದಲ್ಲಿ ನಾನು ವೆರೈಟಿಯಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಇದೇ ಡಿಸೈನ್ ಇವಾಗ ಮತ್ತೆ ಇನ್ನೂ ಒಂದು ಕಸ್ಟಮರ್ ಕೇಳಿದ್ದಾರೆ, ಆವಾಗ ಮಾಡುವಾಗ ಕೂಡ ನಾನು ಇದನ್ನು ತೋರಿಸ್ತೀನಿ. ಪ್ರತಿ ವಿಡಿಯೋದಲ್ಲೂ ಡಿಸೈನ್ ಸೇಮೇ ಇದ್ರೂ ಸ್ವಲ್ಪ ಆದರೂ ಚೇಂಜಸ್ ಕೇಳಿರ್ತಾರೆ. ಆ ಚೇಂಜಸ್ ಮಾಡುವಾಗ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಹೊಸ್ದಾಗಿ ಕಲಿಯೋರಿಗೆ ಇದು ತುಂಬ ಸುಲಭವಾಗಿ ಅರ್ಥವಾಗೋ ಥರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಫಿಲ್ಟು ಕರೆಕ್ಟಾಗಿ ನಾವು ನೋಡ್ಕೊಂಡು ಕೊಟ್ಟರೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಲೆಫ್ಟ್ 3 ರೈಟ್ 3 ತೊಗೊಳ್ತಾ ಇದ್ದೀನಿ. ಇದನ್ನು ನೀವು 4, 5 ಈ ರೀತಿಯಾಗಿ ತೊಗೋಬೋದು. ಆದರೆ ಎಲ್ಬೋ ಸ್ಲೀವಲ್ಲಿ ಮಾತ್ರ 3 6 ಫಿಲ್ಟ್ಗಳಷ್ಟೇ ಕೊಟ್ಟರೆ ನಮಗೆ ಸ್ಟ್ರೇಟಾಗಿ ಕುತ್ಕೊಳ್ಳುತ್ತೆ, ಉಬ್ಬಲ್ಲ. ಅಂದರೆ ಸೆಂಟ್ರಲ್ ಏನಾಗುತ್ತೆ ಅಂದರೆ ಸ್ವಲ್ಪ ಮೇಲೆ ಎತ್ಕೊಂಡಿರೋ ಥರ ಆಗಿಬಿಡುತ್ತೆ ಜಾಸ್ತಿ ಬಫ್ನ ಕೊಟ್ಟರೆ. ಹಂಗಾಗಿ ಜಾಸ್ತಿ ಕೊಡೋಕ್ಕೆ ಹೋಗ್ಬೇಡಿ. 2 ಕೊಟ್ಟರು ಚೆನ್ನಾಗಿರುತ್ತೆ, ಆದರೆ 3 ಕೊಡೋದ್ರಿಂದ ತುಂಬ ಲುಕ್ಕಾಗಿ ಬರುತ್ತೆ.
ಮತ್ತು ಫ್ಯಾಬ್ರಿಕ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಇದು ನೋಡಿ ನಾನು ವಿತೌಟ್ ಲೈನಿಂಗಲ್ಲಿ ಈ ಫಿಲ್ಟನ್ನು ಕೊಟ್ಟಿದ್ದೀನಿ. ಈಗ ಎಲ್ಬೋ ಸ್ಲೀವ್ನ ನಾನು ಫಸ್ಟೇ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಶೇಪ್ ಕೂಡ ತೊಗೊಂಡಿದ್ದೀನಿ. ಈಗ ಒಂದೊಂದು ಸ್ಲೀವ್ನ ನಾನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ನೋಡಿ ಯಾವ ರೀತಿಯಾಗಿ ಮಾಡೋದು ಅಂದರೆ, ಫಸ್ಟು ನಾವು ಮೇಯ್ನ್ ಫ್ಯಾಬ್ರಿಕಲ್ಲಿ ನಾನು ಯಾವುದೇ ರೀತಿಯಾಗಿ ಶೇಪ್ ಏನು ತೊಗೊಂಡಿಲ್ಲ, ಬರೀ ಫಿಲ್ಟ್ ಅಷ್ಟೇ ಕೊಟ್ಕೊಂಡಿದ್ದೀನಿ. ಹಂಗಾಗಿ ಈ ಎಲ್ಬೋ ಸ್ಲೀವಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಲೈನಿಂಗು, ಅದ್ರ ಮೇಲೆ ನಾವೀಗ ಏನು ಫಿಲ್ಟ್ ಕೊಟ್ಟಿದ್ದೀವಲ್ಲ ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಈ ಥರವಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೋಬೇಕು. ಅದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ತುಂಬ ಈಸಿಯಾಗಿ ಈ ಡಿಸೈನ್ನ ಮಾಡ್ಬೋದು. ಕೆಲವರಿಗೆ ವಿತೌಟ್ ಅಂದರೆ ಮೇಯ್ನ್ ಕ್ಲಾತ್ ಏನಾದರೂ ನಮಗೆ ಸ್ಟಿಪ್ಪಾಗಿದೆ ಅಂತ ಹೇಳಿದ್ರೆ ನಮಗೆ ಲೈನಿಂಗ್ ಬೇಡ, ಹಾಗೆ ಟ್ರಾನ್ಸ್ಪರೆಂಟಾಗಿ ಇದನ್ನು ಬಫ್ನ ಕೊಡಿ ಅಂತ ಕೇಳ್ತಾರೆ. ಆ ರೀತಿಯಾಗಿ ಮಾಡಿರೋದು ವೀಡಿಯೋಸ್ನ ನಾನು ನೆಕ್ಸ್ಟು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಮೇಯ್ನ್ ಫ್ಯಾಬ್ರಿಕ್ನ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ವರ್ಕ್ ಮಾಡಿಸಿರುವಂಥ ಕ್ಲಾತ್ನ ಇಲ್ಲಿ ಬಾರ್ಡರ್ ಆಗಿ ಯೂಸ್ ಮಾಡಬೇಕು. ಇದು ನಮಗೆ ಮೇಯ್ನ್ ಡಿಸೈನ್ ಅಟ್ರಾಕ್ಷನ್ ಆಗಿ ಇರುತ್ತೆ. ನೋಡಿದ್ರಲ್ಲ, ಈಗ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಎಷ್ಟು ಇಂಚ್ ಬೇಕು ಅಂತ ಕರೆಕ್ಟಾಗಿ ನಾವು ಫಸ್ಟೇ ಕಟ್ ಮಾಡ್ಕೊಂಡಿರೋದ್ರಿಂದ ಇವಾಗ ನಾನು ಇದನ್ನು ಯಾವ ರೀತಿಯಾಗಿ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಸರಿ ಏನಾಗುತ್ತೆ, ಸ್ವಲ್ಪ ಕ್ರಾಸ್ ಇದ್ದರೆ ನೀವು ಸ್ಟ್ರೈಟ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ದಾರ ಅಷ್ಟೇ, ಅಥವಾ ಎಕ್ಸ್ಟ್ರಾ ದಾರ ಬಂದಿದ್ದರೂ ಕೂಡ ನೀವು ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ನಾವು ಮಾರ್ಜಿನ್ ಎಷ್ಟು ಹಿಡಿಬೇಕಂತ ನೀವು ಬೇಕಾದ್ರೆ ಸ್ಕೇಲಲ್ಲಾದರೂ ಮಾರ್ಕ್ ಮಾಡ್ಕೋಬೋದು, ಹಾಗೆ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಲೈಟಾಗಿ ಒಂದು ಮಾರ್ಕ್ನ ಮಾಡಿದೆ. ಈ ಮಾರ್ಜಿನಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುವಂಥ ಡಿಸೈನ್, ಸ್ಲೀವ್ ಡಿಸೈನು. ಯಾರಾದರೂ ಸ್ಲೀವ್ ಡಿಸೈನ್ ಬೇಕಂದರೆ ಇದನ್ನು ಆರಾಮಾಗಿ ನೀವು ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾಯಿದ್ದೀವಿ ಅಂತ. ಮೇಯ್ನ್ ಫ್ಯಾಬ್ರಿಕ್ನ ರೆಡಿ ಮಾಡ್ಕೊಂಡಾದಮೇಲೆ ನಾವು ಎಕ್ಸ್ಟ್ರಾ ವರ್ಕ್ದು ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಸ್ಟಿಚ್ ಮಾಡಿ ಇನ್ಔಟ್ ಮಾಡಿಬಿಟ್ರೆ ಆಯಿತು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪೈಪಿಂಗ್ ಕೂಡ ಕೊಡ್ಬೋದು. ಇಲ್ಲಿ ನಾನು ವರ್ಕ್ ಮಾಡಿಸಿರೋದ್ರಿಂದ ಅಲ್ಲೇ ಒಂದು ಲೋಡ್ ಲೈನ್ ಬಂದಿದೆ, ಹಾಗಾಗಿ ಕೆಳಗಡೆ ನಾನು ಪೈಪಿಂಗ್ನ ಕೊಡ್ತಾಯಿಲ್ಲ. ಅದೇ ತುಂಬ ಕಲರ್ಫುಲ್ಲಾಗಿರೋದ್ರಿಂದ ಗೋಲ್ಡು ಮತ್ತು ಪಿಂಕ್ ರೆಡ್ ಇದೆ. ಇದು ತುಂಬ ಚೆನ್ನಾಗಿದೆ. ಇನ್ನೊಂದು ಬಂದು ಸ್ಕೈ ಬ್ಲೂ ಕಲರು, ಅದು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುವಂಥ ಡಿಸೈನ್ ಆಗಿರೋದ್ರಿಂದ ಈ ಡಿಸೈನು ನಿಮಗೆ ಈಸಿಯಾಗಿ ಮಾಡುವಂಥ ಡಿಸೈನು. ಮತ್ತು ಇದರಿಂದ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಬರೋದ್ರಿಂದ ಈ ಡಿಸೈನ್ನ ನೀವು ಫಾಲೋ ಮಾಡ್ಬೋದು. ನಾನಿದು ಆಲ್ಮೋಸ್ಟು ಈಸಿಯಾಗಿರೋದ್ರಿಂದ ತುಂಬ ಜನಕ್ಕೆ ಮಾಡಿದ್ದೀನಿ. ಮತ್ತು ಅವರು ಕೂಡ ಕೇಳಿರ್ತಾರೆ ಈ ಥರ ನಮಗೆ ಬೇಕಂತ. ನೋಡಿ ಇವಾಗ ಸೆಂಟ್ರ್ ಪಾಯಿಂಟು, ನೀವು ಸೆಂಟ್ರ್ ಪಾಯಿಂಟು ಕರೆಕ್ಟಾಗಿ ಕುತ್ಕೋಬೇಕಂದ್ರೆ ಒಂದೊಂದು ಗುಂಡ್ಪಿನನ್ನು ಹಾಕ್ಕೊಳ್ಳಿ. ಇದು ಈಸಿಯಾಗಿ ಮಾಡುವಂಥ ಡಿಸೈನ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಇದು ಬ್ಲೌಸು ಇದೇ ಥರದ್ದು ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಬೇರೆ ಬೇರೆ ಡಿಸೈನ್ಸ್ಗಳನ್ನ ಹಾಕ್ತಾನೆ ಇರ್ತೀನಿ. ಸ್ಲೀವ್ ಡಿಸೈನು ಕೆಲವೊಂದು ಸರಿ ಅರ್ಜೆಂಟ್ ಇರುತ್ತಲ್ಲ, ಆ ಟೈಮಲ್ಲಿ ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಲ್ಲ, ಸ್ಟಿಚ್ ಮಾಡಿಬಿಡ್ತೀನಿ. ಆವಾಗ ತುಂಬ ಚೆನ್ನಾಗಿ ಬಂದಿರುತ್ತೆ ಆ ಥರ ಡಿಸೈನ್ಸ್ ಎಲ್ಲ. ಬಟ್ ಟೈಮ್ ಇರೋಲ್ಲ, ಅರ್ಜೆಂಟ್ ಕೊಡೋದ್ರಿಂದ ಹಾಗೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿರ್ತೀನಿ. ಇವಾಗ ಇದು ನಾನು ಫಸ್ಟ್ ಒಂದು ಸ್ಟಿಚ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸರಿ, ಇದು ನಿಧಾನವಾಗಿ ಅಲ್ಲ ಫಾಸ್ಟಾಗಿ ಆಗುವಂಥ ಡಿಸೈನ್ ಆಗಿರೋದ್ರಿಂದ ನಾನು ನಿಮಗೆ ನೋಡಿ ಎಕ್ಸ್ಟ್ರಾ ಪೀಸ್ನ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರ ಡಿಸೈನ್ ಮಾಡೋದ್ರಿಂದ ನಾವು ಎಕ್ಸ್ಟ್ರಾ ಅಮೌಂಟ್ ಕೂಡ ತೊಗೋಬೋದು. 50 ರುಪೀಸ್ ಆರಾಮಾಗಿ ಎಕ್ಸ್ಟ್ರಾ ಕೊಡ್ತಾರೆ, ಯಾಕಂದರೆ ಇದು ಎಕ್ಸ್ಟ್ರಾ ಕೆಲಸ ಇರುತ್ತಲ್ಲ. ನೋಡಿ ಇವಾಗ 2 ಸ್ಲೀವ್ ರೆಡಿ ಆಯಿತು. ಇದನ್ನು ಮೇಯ್ನ್ ಸ್ಲೀವ್ಗೆ ಅಲ್ಲ, ಮೇಯ್ನ್ ಬ್ಲೌಸ್ ಇರುತ್ತಲ್ಲ ಅದಕ್ಕೆ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, 2 ಡಿಸೈನು ಒಂದೇ ರೀತಿಯಾಗಿದೆ. ಇದು ವೈನ್ ಪರ್ಪಲ್ ಕಲರ್ ಇದೆ, ಅಂದರೆ ಸ್ವಲ್ಪ ಡಾರ್ಕ್ ಪರ್ಪಲ್ಲು ಅಲ್ಲ, ಲೈಟು ಅಲ್ಲ, ಆ ಥರ ಮಿಕ್ಸ್ ಕಲರ್ ಇತ್ತು ಇದು ವರ್ಕು. ಸೇಮ್ ಡಿಸೈನು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಜಾಸ್ತಿ ಬಫ್ ಕೊಟ್ಟಿದ್ರೆ, ನಾವು ಫಿಲ್ಟ್ನ ಕೊಟ್ಟಿದ್ರೆ ಅಷ್ಟು ನೀಟಾಗಿ ಬರೋಲ್ಲ, ಹಂಗಾಗಿ 3 ಕೊಟ್ಟಿದ್ದೀನಿ. ಇದು ಬ್ಯಾಕ್ ನೆಕ್ಕು, ತುಂಬ ಚೆನ್ನಾಗಿದೆ. ಇದು ಕಂಪ್ಯೂಟರ್ ಡಿಸೈನು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿರಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಈ ಥರವಾದಂಥ ಡಿಸೈನ್ಸ್ನ ನೋಡ್ಬೋದು. ಸ್ವಲ್ಪ ನೋಡಿದರೆ
ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೆರಡು ಒಂದೇ ಟೈಮಲ್ಲಿ ಒಂದೇ ದಿನ ರೆಡಿ ಮಾಡಿರುವಂಥ ಬ್ಲೌಸ್ಗಳು. ಇನ್ನೂ ಇದು ಉಕ್ಸ್ ಬಟನ್ ಎಲ್ಲ ಹಾಕಿದ ಮೇಲೆ ತೋರಿಸ್ತಾ ಇರುವಂಥದ್ದು ನೋಡಿ. ಇದು ಮೇಲೆ ಹೋದರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ನಾನು ಹಾಗೆ ನಿಮಗೆ ಕ್ಲಿಪ್ಪಿಂಗ್ಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಸ್ಟಿಪ್ಪಾಗಿದೆ ಅಂತ ಕೂತಿದೆ ನೋಡಿ. ಇದು ನಾನು ಐರನ್ ಕೂಡ ಮಾಡಿಲ್ಲ. ಐರನ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಕೊಡಬೇಕಾದ್ರೆ ಕಸ್ಟಮರ್ಗೆ ನೀಟಾಗಿ ಐರನ್ ಮಾಡಿ ಕೊಡ್ತಿದ್ದಿಂದ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ, ತುಂಬ ಯುನೀಕ್ ಆದ ಡಿಸೈನು, ವರ್ಕ್ ಬ್ಲೌಸಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.